ಜೈ ಗುರುದೇವ್. ನಮಸ್ತೆ. ಇವತ್ತಿನ ಸ್ಪೆಷಲ್ ಮೆಡಿಟೇಷನ್ ಸೆಷನ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ. ಕತ್ತು ಭುಜ ಸಡಿಲಬಿಡಿ. ನಿಮ್ಮ ಗಮನ ಕೇವಲ ಒಳ ಹೋಗುವ ಉಸಿರು ಹಾಗೂ ಹೊರಬರುತ್ತಿರುವ ಉಸಿರಿನ ಮೇಲೆಯೇ ಇರಲಿ. ದೀರ್ಘವಾದ ಆಳವಾದ ಉಸಿರನ್ನ ಒಳಕ್ಕೆ ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನ ಹೊರಹಾಕಿ. Let us continue 3 to 4 times. ಉಸಿರನ್ನ ಒಳಕ್ಕೆ ತೆಗೆದುಕೊಳ್ಳುವಾಗ ಉಸಿರಿನ ಮುಖಾಂತರ ಪಾಸಿಟಿವ್ ಎನರ್ಜಿ ನಮ್ಮ ದೇಹದ ಕಣಕಣವನ್ನ ಆವರಿಸುತ್ತಿದೆ ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿರಲಿ. ಹೊರಹೋಗುತ್ತಿರುವ ಉಸಿರಿನ ಮುಖಾಂತರ ನನ್ನ ದೇಹದಲ್ಲಿರುವ ಎಲ್ಲ ಅನಾರೋಗ್ಯ ಶಕ್ತಿ, ನಕಾರಾತ್ಮಕ ಶಕ್ತಿಯನ್ನ ಹೊರದಬ್ಬುತ್ತಿದ್ದೇನೆ ಅನ್ನುವಂತಹ ಭಾವನೆಯನ್ನ ಇಟ್ಟುಕೊಂಡು ಉಸಿರಾಟವನ್ನ ಮುಂದುವರಿಸಿ. ಈಗ 3 ಬಾರಿ ಓಂಕಾರ. ದೀರ್ಘವಾದ ಉಸಿರನ್ನ ತಗೊಳ್ಳಿ. ಓ ಮತ್ತೊಮ್ಮೆ ಓ. ಕೊನೆಯ ಬಾರಿ ಓ. ಗುರುವಂದನೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಸುತ್ತಲೂ, ನಮ್ಮ ಮನೆಯ ಸುತ್ತಲೂ ದೊಡ್ಡದಾದ ಪಿರಾಮಿಡ್ ಅನ್ನ ಕಲ್ಪಿಸಿಕೊಳ್ಳಿ. ಈ ಪಿರಾಮಿಡ್ ಒಳಗಡೆ ಕೇವಲ ದೈವಿಕ ಶಕ್ತಿ, ಆರೋಗ್ಯ ಶಕ್ತಿ, ಪ್ರೀತಿಯ ಶಕ್ತಿಗೆ ಮಾತ್ರ ಪ್ರವೇಶವಿದೆ. ಈ ಪಿರಾಮಿಡ್ ಒಳಗಡೆ ನಾನು ಹಾಗೂ ನನ್ನ ಕುಟುಂಬ ದಿನದ 24 ಗಂಟೆ, ವರ್ಷದ 365 ದಿವಸ ಮಾಟ ಮಂತ್ರಗಳಿಂದ, ದೃಷ್ಟಿದೋಷಗಳಿಂದ, ಅಪಮೃತ್ಯುವಿನಿಂದ, ಎಲ್ಲ ಅವಘಡಗಳಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇವೆ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಪಿರಾಮಿಡ್ನ ಸುತ್ತಲೂ ನಿಮ್ಮ ಇಷ್ಟ ದೇವರು, ಕುಲದೇವರು, ಗಾರ್ಡಿಯನ್ ಏಂಜಲ್, ಎಲ್ಲ ಸಿದ್ಧ ಪುರುಷರು, ಮಾಸ್ಟರ್ಸ್ಗಳು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ಎಲ್ಲ ಗುರುಗಳನ್ನ ಸ್ಮರಿಸಿಕೊಳ್ಳಿ. ಅವರೆಲ್ಲರ ಆಶೀರ್ವಾದ, ರಕ್ಷಣೆ, ಮಾರ್ಗದರ್ಶನ ನಮ್ಮ
ಈ ಸಾಧನೆಗೆ ದೊರೆಯಲಿ ಅಂತ ಪ್ರಾರ್ಥಿಸಿಕೊಳ್ಳಿ. ಹಾಗೆ ಅವರೆಲ್ಲರಿಂದ ಬರುತ್ತಿರುವ ಆಶೀರ್ವಾದವನ್ನ ಮನಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಸ್ವೀಕರಿಸಿ. ಈಗ ನಾವು ಬಿಳಿ ಬೆಳಕಿನ ಧ್ಯಾನವನ್ನ ಮಾಡೋಣ. ಸಾಧ್ಯ ಆದ್ರೆ ನಿಮ್ಮ ಪಾದಗಳನ್ನ ಭೂಮಿಗೆ ತಾಕುವಂತೆ ಕುರ್ಚಿಯ ಮೇಲೆ ಕೂತ್ಕೊಳ್ಳಿ. ನೆಲದ ಮೇಲೆ ಕುಳಿತಿದ್ದಿದ್ರು ಕೂಡ ಪಾದಗಳು ಭೂಮಿಯನ್ನ ತಾಕ್ತಾ ಇರಲಿ, ಆ ರೀತಿಯಾಗಿ ಇಟ್ಕೊಳ್ಳಿ. ಧ್ಯಾನವನ್ನ ಆರಂಭ ಮಾಡೋಣ. ಮೊದಲಿಗೆ ಸಂಕಲ್ಪವನ್ನ ತಗೊಳ್ಳಿ. ಎಡ ಹಸ್ತದ ಮೇಲೆ ಬಲಹಸ್ತವನ್ನ ಇಡಿ. ಹಾಗೆ ನಿಮ್ಮ ಬಲದ ತೊಡೆಯ ಮೇಲೆ ಇಟ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಂಡು ಸಂಪೂರ್ಣವಾಗಿ ಉಸಿರನ್ನ ಹೊರಹಾಕಿ ಗುದದ್ವಾರವನ್ನ ಮೇಲಕ್ಕೆ ಎತ್ಕೊಳ್ಳಿ. ಹೊಟ್ಟೆಯನ್ನ ಒಳಕ್ಕೆ ತಗೊಳ್ಳಿ, ಎಷ್ಟು ಸಾಧ್ಯವೋ ಅಷ್ಟು ಒಳಕ್ಕೆ ತಗೊಳ್ಳಿ. ಅಂದ್ರೆ ಮೂಲಬಂಧ, ಉಡ್ಡಿಯಾನ ಬಂಧ, ಜಿಹ್ವಾ ಬಂಧ, ನಾಲಿಗೆಯನ್ನ ಮಡಚಿ ಅಂಗುಳಕ್ಕೆ ತಾಗಿಸಿ. ಹಾಗೆ ಜಾಲಂಧರ ಬಂಧ, ಕತ್ತನ್ನ ಎದೆಗೆ ತಾಗಿಸಿ. ಕೈಯನ್ನ ಲಾಕ್ ಮಾಡಿ ಮನಸ್ಸಿನಲ್ಲಿ ಹೇಳಿಕೊಡಿ, ನನ್ನ ಪ್ರಭಾವಲಯ ಸೂಕ್ಷ್ಮ ಶರೀರ ಚಕ್ರದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳ ಶುದ್ಧೀಕರಣಕ್ಕಾಗಿ ಈ ಧ್ಯಾನವನ್ನ ಮಾಡುತ್ತಿದ್ದೇನೆ. ಎಲ್ಲ ದೈವಿಕ ಶಕ್ತಿಗಳ ಜೊತೆ ನನ್ನ ಆತ್ಮ ಅನುಸಂಧಾನವಾಗಿ ಈ ಧ್ಯಾನವನ್ನ ಮಾಡಲಿ. ಈ ಧ್ಯಾನದಿಂದ ನನ್ನ ಬಾಡಿ, ಮೈಂಡ್, ಸೌಲ್ ಸಂಪೂರ್ಣವಾಗಿ ಶುದ್ಧೀಕರಣಗೊಂಡು ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಳ್ಳಲಿ ಅಂತ ಹೇಳಿಕೊಂಡು ನಿಧಾನವಾಗಿ ಒಂದೊಂದೇ ಬಂಧವನ್ನ ಸಡಿಲಿಸ್ತಾ ಬನ್ನಿ. ಜಿಹ್ವಾ ಬಂಧ, ಜಾಲಂಧರ ಬಂಧ, ಉಡ್ಡಿಯಾನ ಬಂಧ, ಮೂಲಬಂಧ, ಹಾಗೆ ಹಸ್ತಬಂಧ ಎಲ್ಲವನ್ನ ಸಡಿಲಗೊಳಿಸಿ. ಈಗ ನಿಮ್ಮ ಗಮನವನ್ನ ಉಸಿರಾಟದ ಮೇಲೆ ತನ್ನಿ. ಹಸ್ತವನ್ನ ಹೀಗೆ ಲಾಕ್ ಮಾಡ್ಕೋಬಹುದು. ಆನಾಪಾನಸತಿ ಗೊತ್ತಿರುವವರಿಗೆ ಇದು ಗೊತ್ತು. ಪಾದಗಳು ಭೂಮಿಯನ್ನ ತಾಕ್ತಾ ಇರಲಿ. ನಿಮ್ಮ ಗಮನ ಕೇವಲ ಒಳ ಹೋಗುವ ಉಸಿರು ಹಾಗೂ ಹೊರಬರುತ್ತಿರುವ ಉಸಿರು. ಯಾವುದೇ ಆಲೋಚನೆಗಳು ಬಂದರೂ ಆಲೋಚನೆಯನ್ನ ಬೆನ್ನು ಹತ್ತದೆ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಹರಿಸಿ ಧ್ಯಾನವನ್ನ ಮುಂದುವರಿಸಿ. ಕೇವಲ ಒಳ ಹೋಗುವ ಉಸಿರು ಹಾಗೂ ಹೊರಬರುತ್ತಿರುವ ಉಸಿರಿನ ಮೇಲೆ ನಿಮ್ಮ ಗಮನವಿರಲಿ. ಯಾವುದೇ ಒತ್ತಡವಿಲ್ಲದ ಸಹಜ ಉಸಿರಾಟ. ನಿಮ್ಮ ಗಮನ ಕೇವಲ ಒಳ ಹೋಗುವ ಉಸಿರು ಹಾಗೂ ಹೊರಬರುತ್ತಿರುವ ಉಸಿರು. ಈಗ ಬ್ರಹ್ಮಾಂಡದಿಂದ ಬಿಳಿ ಬಣ್ಣದ ಬೆಳಕು ಅಗಾಧ ಪ್ರಮಾಣದಲ್ಲಿ ಹರಿಯುತ್ತಾ ನಿಮ್ಮ ಪಿರಾಮಿಡ್ನ ಶೃಂಗ ಬಿಂದುವಿನ ಮುಖಾಂತರ ಒಳ ಬರುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಹೀಗೆ ಬರುತ್ತಿರುವ ಬಿಳಿ ಬಣ್ಣದ ಬೆಳಕು ನಿಮ್ಮ ಬ್ರಹ್ಮರಂಧ್ರದ ಮುಖಾಂತರ ನಿಮ್ಮ ದೇಹವನ್ನ ಪ್ರವೇಶಿಸುತ್ತಿದೆ. ನಿಧಾನವಾಗಿ ಈ ಬಿಳಿ ಬಣ್ಣದ ಬೆಳಕು ತಲೆಯ ಭಾಗವನ್ನ ಸಂಪೂರ್ಣವಾಗಿ ಆವರಿಸುತ್ತಿದೆ.
ತಲೆಯ ಮುಂಭಾಗ, ಹಿಂಭಾಗ, ಅಕ್ಕ ಪಕ್ಕ ಸಂಪೂರ್ಣವಾಗಿ ಆವರಿಸುತ್ತಾ ಕ್ಲೆನ್ಸ್ ಮಾಡ್ತಾ ಇದೆ, ಶುದ್ಧೀಕರಿಸುತ್ತಿದೆ. ನಿಧಾನವಾಗಿ ಈ ಬೆಳಕು ನಿಮ್ಮ ಹಣೆಯ ಭಾಗ, ಕಣ್ಣು, ಮೂಗು, ಕಿವಿ, ಮುಖದ ಪ್ರದೇಶವನ್ನ ಸಂಪೂರ್ಣವಾಗಿ ಆವರಿಸುತ್ತಾ ನಿಧಾನವಾಗಿ ನಿಮ್ಮ ಕಂಠ ಪ್ರದೇಶ, ಮುಂಭಾಗ, ಹಿಂಭಾಗ, ಎಡಕ್ಕೆ ಬಲಕ್ಕೆ ಸಂಪೂರ್ಣವಾಗಿ ಆವರಿಸುತ್ತಾ ಅಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಶುದ್ಧೀಕರಿಸುತ್ತಿದೆ. ಹಾಗೆ ಹರಿಯುತ್ತಾ ಈ ಬೆಳಕು ಭುಜಗಳು, ತೋಳು ಹಾಗೆ ಕೈಯ ಬೆರಳಿನ ತುದಿಯವರೆಗೆ ಆವರಿಸುತ್ತಿದೆ. ನಿಮ್ಮ ಎರಡೂ ಹಸ್ತಗಳವರೆಗೆ, ಕೈ ಬೆರಳಿನ ತುದಿಯವರೆಗೆ ಬಿಳಿ ಬಣ್ಣದ ಬೆಳಕು ಹರಿಯುತ್ತಿರುವುದನ್ನ ಕಲ್ಪಿಸಿಕೊಳ್ಳಿ. ಹಾಗೆ ನಿಧಾನವಾಗಿ ಅದು ಮುಂಭಾಗ, ನಿಮ್ಮ ಶ್ವಾಸಕೋಶ, ಅನ್ನನಳಿಕೆ, ಹೃದಯದವರೆಗೆ ಆವರಿಸುತ್ತಿದೆ. ಎದೆಯ ಭಾಗ ಸಂಪೂರ್ಣವಾಗಿ ಬಿಳಿ ಬಣ್ಣದ ಬೆಳಕಿನಿಂದ ತುಂಬಿಕೊಳ್ತಾ ಇದೆ. ಅಲ್ಲಿರುವ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಶ್ವಾಸಕೋಶ, ಹೃದಯ ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳುತ್ತಿದೆ. ಹಾಗೆ ನಿಧಾನವಾಗಿ ಹರಿಯುತ್ತಾ ಹೊಟ್ಟೆಯ ಭಾಗ, ಹೊಟ್ಟೆಯಲ್ಲಿರುವಂತಹ ಎಲ್ಲ ಅಂಗಾಂಗಗಳು, ದೊಡ್ಡ ಕರುಳು, ಸಣ್ಣ ಕರುಳು, ಲಿವರ್, ಪ್ಯಾಂಕ್ರಿಯಾಸ್, ಪ್ರತಿಯೊಂದು ಅಂಗಾಂಗವನ್ನ ಶುದ್ಧೀಕರಿಸುತ್ತಿದೆ. ಈ ಯೂನಿವರ್ಸ್ನ ಕಾಸ್ಮಿಕ್ ಎನರ್ಜಿ ಸಂಪೂರ್ಣವಾಗಿ ಶುದ್ಧೀಕರಣಗೊಳಿಸುತ್ತಿದೆ. ಹೊಟ್ಟೆಯ ಭಾಗ ಸಂಪೂರ್ಣವಾಗಿ ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಳ್ಳುತ್ತದೆ. ಈಗ ನಿಮ್ಮ ಗಮನ ಬೆನ್ನು ಹುರಿಯ ಕಡೆಗೆ ಹರಿಯಲಿ. ಹೈಪೋಥಲಾಮಸ್ ಕೇಂದ್ರದಿಂದ ಬೆನ್ನು ಹುರಿಯ ಕೊನೆ ತುದಿಯ ಭಾಗದವರೆಗೆ ಬಿಳಿ ಬಣ್ಣದ ಬೆಳಕು ಆವರಿಸುತ್ತಿದೆ. ಬೆನ್ನಿನ ಭಾಗ ಸಂಪೂರ್ಣವಾಗಿ ಬಿಳಿ ಬಣ್ಣದ ಬೆಳಕಿನಿಂದ ಕಂಗೊಳಿಸುತ್ತಿದೆ. ಹಾಗೆ ಸೊಂಟ, ತೊಡೆಯ ಭಾಗ, ಮೊಣಕಾಲು, ನಿಧಾನವಾಗಿ ಈ ಬೆಳಕು ಮೀನಖಂಡ,
ಪಾದಗಳವರೆಗೆ ಆವರಿಸುತ್ತಿದೆ. ಅಗಾಧ ಪ್ರಮಾಣದಲ್ಲಿ ಹರಿಯುತ್ತಿರುವ ಈ ಬಿಳಿ ಬಣ್ಣದ ಬೆಳಕು ತಲೆಯಿಂದ ಪಾದದವರೆಗೆ ಸಂಪೂರ್ಣವಾಗಿ ಶುದ್ಧೀಕರಣಗೊಳಿಸುತ್ತಿದೆ. ಈಗ ಪಾದಗಳ ಬೆರಳಿನ ಮುಖಾಂತರ ಬೇರುಗಳ ರೂಪದಲ್ಲಿ ಭೂಮಿ ತಾಯಿಗೆ ಹೋಗ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿ, ಅನಾರೋಗ್ಯ ಶಕ್ತಿ ಭೂಮಿ ತಾಯಿಯನ್ನ ಸೇರ್ಕೋತಾ ಇದೆ. ಕಪ್ಪು ವರ್ಣದಲ್ಲಿ ಹೋಗುತ್ತಿರುವುದನ್ನ ಕಲ್ಪಿಸಿಕೊಳ್ಳಿ. ಶಾರೀರಿಕ, ದೈಹಿಕ, ಮಾನಸಿಕ ಎಲ್ಲಾ ತರದ ಕಾಯಿಲೆ, ಕಸಾಲೆ, ನೋವು ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಲೆಟ್ ಇಟ್ ಗೋ ಅಂತ ಮನಸ್ಸಲ್ಲಿ ಹೇಳ್ತಾ ಕಳಿಸಿ. ನಿಮ್ಮ ಯಾವುದೇ ನೋವು, ಮಾನಸಿಕ ನೋವಿರಲಿ, ದೈಹಿಕ ನೋವಿರಲಿ, ಅದನ್ನ ಬಿಟ್ಟು ಈ ಬಿಳಿ ಬೆಳಕಿನ ಜೊತೆ ಲೆಟ್ ಇಟ್ ಗೋ ಅಂತ ಕಳಿಸಿ. ಈಗ ಭೂಮಿ ತಾಯಿ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಹೀರ್ಕೊಂಡಿದೆ. ಕೃತಜ್ಞತಾ ಪೂರ್ವಕವಾಗಿ ಎನರ್ಜಿಯನ್ನ ನಮಗೆ ಕಳಿಸ್ತಿದ್ದಾಳೆ. ಪಾದಗಳ ಮುಖಾಂತರ ಅವುಗಳನ್ನ ಸ್ವೀಕರಿಸಿ ಮಣ್ಣಿನ ಬಣ್ಣದಲ್ಲಿ ಎನರ್ಜಿ ಬರ್ತಾ ಇದೆ. ಪಾದಗಳ ಮುಖಾಂತರ ಬರುತ್ತಿರುವ ಎನರ್ಜಿಯನ್ನ ನಿಧಾನವಾಗಿ ಹೃದಯದ ಮಧ್ಯಭಾಗದವರೆಗೆ ತನ್ನಿ. ಆಕಾಶದಿಂದ ಬಂದ ಬಿಳಿ ಬಣ್ಣದ ಬೆಳಕು, ಭೂಮಿಯಿಂದ ಬಂದ ಮಣ್ಣಿನ ಬಣ್ಣದ ಬೆಳಕು ಹೃದಯ ಭಾಗದಲ್ಲಿ ದಿವ್ಯ ಜ್ಯೋತಿಯಾಗಿ ಬಂಗಾರದ ವರ್ಣದಲ್ಲಿ ಕಂಗೊಳಿಸುತ್ತಿದೆ. ಅದನ್ನೇ ಗಮನಿಸುತ್ತಾ ಧ್ಯಾನಿಸಿ. ನಿಮ್ಮ ಗಮನ ಹೃದಯದ ಮಧ್ಯಭಾಗದಲ್ಲಿ ಪ್ರಜ್ವಲಿಸುತ್ತಿರುವ ದಿವ್ಯ ಜ್ಯೋತಿಯ ಮೇಲೆ ಇರಲಿ. ನಿಧಾನವಾಗಿ ಈ ಬೆಳಕು ಇಡೀ ದೇಹಕ್ಕೆ ಆವರಿಸುತ್ತಿದೆ. ನಿಮ್ಮ ಸೂಕ್ಷ್ಮ ಶರೀರಗಳು, ಪ್ರಭಾವಲಯ, ಸಂಪೂರ್ಣವಾಗಿ ಆವರಿಸುತ್ತಾ ಎಲ್ಲ ನಕಾರಾತ್ಮಕ ಶಕ್ತಿ, ಅನಾರೋಗ್ಯ ಶಕ್ತಿ ಈ ಒಂದು ದಿವ್ಯ ಜ್ಯೋತಿಯಲ್ಲಿ ಲೀನವಾಗ್ತಾ ಇದೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸೇರ್ತಾ ಇದೆ. ಇದೇ ಸ್ಥಿತಿಯಲ್ಲಿ 2 ನಿಮಿಷ ಧ್ಯಾನಿಸಿ.
ನಮ್ಮ ಮನಸ್ಸು, ಆತ್ಮ, ದೇಹವನ್ನ ಶುದ್ಧೀಕರಿಸಿದ ಆ ಒಂದು ದಿವ್ಯ ಜ್ಯೋತಿಗೆ ನಮನವನ್ನ ಸಲ್ಲಿಸಿ ದೈವಿಕ ಪ್ರೀತಿಯ, ಶಾಂತಿಯ ಕಾಸ್ಮಿಕ್ ಎನರ್ಜಿಗೆ ಧನ್ಯವಾದವನ್ನ ಅರ್ಪಿಸಿ ಹಾಗೂ ಈ ಒಂದು ಧ್ಯಾನದಲ್ಲಿ ನಮಗೆ ಸಹಕರಿಸಿದ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ದೈವಿ ಶಕ್ತಿಗೆ ಧನ್ಯವಾದವನ್ನ ಅರ್ಪಿಸಿ ನಿಧಾನವಾಗಿ ಜಾಗೃತಾವಸ್ಥೆಗೆ ಬನ್ನಿ. ನಿಧಾನವಾಗಿ ಜಾಗೃತಾವಸ್ಥೆಗೆ ಬನ್ನಿ. ಕಾಲ್ ಬೆರಳನ್ನ ಅಲ್ಲಾಡಿಸಿ, ಕೈ ಬೆರಳುಗಳನ್ನ ಅಲ್ಲಾಡಿಸಿ, ಕೈಗಳನ್ನ ಒಂದಕ್ಕೊಂದು ಉಜ್ಜುತ್ತಾ ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣುಗಳಿಗೆ, ಮುಖಕ್ಕೆ, ದೇಹಕ್ಕೆ ಸವರಿಕೊಂಡು ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಥ್ಯಾಂಕ್ ಯು. ನಿಮ್ಮ ಧ್ಯಾನದ ಅನುಭವವನ್ನ ಆಮೇಲೆ ಹಂಚ್ಕೋಬಹುದು. ಸೊ ಶಿವರಾತ್ರಿ ಪ್ರಯುಕ್ತ ನಾವು ಈ ಒಂದು ಶ್ರೀಕೃಷ್ಣ ಗ್ಲೋಬಲ್ ಗುರುಕುಲದಿಂದ ಟ್ಯಾರೋ ರೀಡಿಂಗ್ ಸೆಷನ್ ಅನ್ನ ಇಟ್ಕೊಂಡಿದ್ದೀವಿ. ಟ್ಯಾರೋ ರೀಡಿಂಗ್ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತಿದೆ ಇಲ್ಲಿ ಕೆಲವರಿಗೆ. ಅಂದ್ರೆ ಅದು ಕಾರ್ಡ್ಗಳ ತರ ಇರತ್ತೆ. ನಿಮ್ಗೆ ಜಸ್ಟ್ ಐ ವಿಲ್ ಶೋ ಯು. ಈ ಕಾರ್ಡ್ನಲ್ಲಿ ಪ್ರತಿಯೊಂದು ಕಾರ್ಡ್ಗಳಲ್ಲೂ ಒಂದೊಂದು ಸಿಂಬಲ್, ಒಂದೊಂದು ಬಣ್ಣ, ಹಾಗೆ ಒಂದೊಂದು ಇಮೇಜ್ ಇರುತ್ತೆ. ಅದರ ಮುಖಾಂತರ ನಾವು ನಮ್ಮ ಇಂಟ್ಯೂಷನ್, ಅಂತರ್ದೃಷ್ಟಿಯ ಮುಖಾಂತರ ನಿಮ್ಮ ಒಂದು ಎನರ್ಜಿಯ ಜೊತೆ ಕನೆಕ್ಟ್ ಆಗಿ ನಿಮಗೆ ಸರಿಯಾದ ಉತ್ತರವನ್ನ, ಪರಿಹಾರವನ್ನ ಈ ಕಾರ್ಡ್ಗಳ ಮುಖಾಂತರ, ಇಲ್ಲಿ ನಾವು ಕೇವಲ ಮಾಧ್ಯಮ, ಸೊ ಈ ಕಾರ್ಡ್ ನಿಮಗೆ ಉತ್ತರವನ್ನ ಕೊಡುತ್ತೆ. ಸೊ ನಿಮ್ಮಲ್ಲಿ ಯಾವುದಾದರೂ ಗೊಂದಲಗಳಿದ್ದರೆ, ಏನನ್ನ ಮಾಡಬೇಕು ಅಂತ, ಅಥವಾ ಹೆಲ್ತ್ ರಿಲೇಟೆಡ್ ಆಗಿ ಇಶ್ಯೂಸ್ಗಳಿದ್ರೆ, ಫೈನಾನ್ಸಿಯಲ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ರಿಲೇಶನ್ಶಿಪ್ ಅಲ್ಲಿ ಇಶ್ಯೂಸ್ ಇದ್ರೆ, ಈ ಕಾರ್ಡ್ಗಳ ಮುಖಾಂತರ ನೀವು ಪರಿಹಾರವನ್ನ ಕಂಡುಕೋಬಹುದು. ಸೊ ಈ ಕಾರ್ಡ್ ರೀಡಿಂಗು ನಾವು ಶಿವರಾತ್ರಿಯ ದಿವಸ ಸ್ಪೆಷಲ್ ಆಗಿ ಇಟ್ಕೊಂಡಿದೀವಿ. ನಮ್ಮ ಟೀಮ್ ಅಲ್ಲಿ ನಾವು 4 ಜನ ಇದ್ದೀವಿ. ಸೊ ಬೆಳಗಿಂದ ಸಂಜೆಯವರೆಗೆ ನಿರಂತರವಾಗಿ ಕಾರ್ಡ್ ರೀಡಿಂಗ್ ನಡೀತಾ ಇರತ್ತೆ. ಯಾರಿಗೆ ಆಸಕ್ತಿ ಇದೆ ಅವರು 999 ರೂಪೀಸ್ ಅನ್ನ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು. ಮೊದಲೇನೆ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ 5 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಾರ್ಡ್ ಮುಖಾಂತರ ನೀಡ್ತಾ ಇದ್ದೀವಿ. ಇದು 1ನೇದು. 2ನೇದು, ನಾಳೆ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಸೆಷನ್ನು ಲೆವೆಲ್ 1 ನಾಳೆ ಸ್ಟಾರ್ಟ್ ಆಗ್ತಾ ಇದೆ. ನಾಳೆ ರಾತ್ರಿ 9:15ರಿಂದ 10. ಪೇಮೆಂಟ್ ಲಿಂಕ್ ಅನ್ನ ಮೇಡಮ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನಾದ್ರೂ ಇಶ್ಯೂಸ್ ಇದ್ರೆ ನೀವು ಮೆಸೇಜ್ ಮಾಡಬಹುದು. ಈಗ ಕ್ವಶನ್ ಅಂಡ್ ಆನ್ಸರ್ ಇಟ್ಕೋತೀನಿ, ಆವಾಗ ಕೂಡ ನೀವು ಅದನ್ನ ಮಾತಾಡಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶಿವರಾತ್ರಿಯ ದಿವಸ ನಾವು ಶಿವ ಸಂಜೀವಿನಿ ಶಕ್ತಿಪಾತ, ಅದ್ರ ಬಗ್ಗೆ ನಾನು ಸಣ್ಣ ಮಾಹಿತಿಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತು, ಶಿವ ಕೇಳಿದ್ದನ್ನ ಕೊಡುವಂತಹ ಗಾಡ್ ಅಂತ ನಾವು ಹೇಳ್ಬೋದು. ಸೊ ಶಿವರಾತ್ರಿಯ ರಾತ್ರಿ ನಾವು ಅದನ್ನ ಇಟ್ಕೊಂಡಿದೀವಿ. ಇಲ್ಲಿ ತ್ರಯಾಕ್ಷರಿ ಮಂತ್ರ ಜಪದ ಮುಖಾಂತರ ನಾವು ನಮ್ಮ ಆರೋಗ್ಯ, ಹಣಕಾಸು ಮತ್ತೆ ದೈಹಿಕ, ಮಾನಸಿಕ ಕಾಯಿಲೆಗಳಿಗೆ ಮತ್ತೆ ಕರ್ಮ ರಿಲೇಟೆಡ್ ಏನೇ ಆಸ್ಪೆಕ್ಟ್ಗಳು ಇದ್ರೂ ಕೂಡ ಶಿವನ ಒಂದು ತ್ರಯಾಕ್ಷರಿ ಮಂತ್ರವನ್ನ ಉಪಯೋಗಿಸಿಕೊಂಡು ಆ ಶಕ್ತಿಯಿಂದ ಅದನ್ನ ರಿಲೀಸ್ ಮಾಡ್ಕೋಬಹುದು. ಸೊ ಅದರಲ್ಲಿ 2 ಲೆವೆಲ್. ಮೊದಲನೆಯ ಲೆವೆಲ್ ಆಕ್ಚುವಲ್ ಪ್ರೈಸು ಇದರದ್ದು 3000 ರೂಪೀಸ್ ಇದೆ ಲೆವೆಲ್ 1ಗೆ.
ಬಟ್ ಶಿವರಾತ್ರಿಯ ಸ್ಪೆಷಲ್ ಆಗಿ ನಾವು ಅದನ್ನ 1999 ರುಪೀಸಿಗೆ ಕೊಡ್ತಾ ಇದ್ದೀವಿ. ಸೊ ಆಸಕ್ತಿ ಹೊಂದಿದವರಿದ್ರೆ ಯಾರಾದ್ರೂ ನಿಮ್ಗೆ ಬೇಕು, ಇದು ನಾನು ಬಳಸ್ಕೋಬೇಕು ಈ ಶಕ್ತಿನ ಅನ್ನುವರು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಮೆಸೇಜ್ ಮಾಡಬಹುದು. 8310089623 ಇಲ್ಲ ಅಶ್ವಿನಿ ಮೇಡಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬಹುದು. ಎಲ್ಲದರದ್ದು ಪೇಮೆಂಟ್ ಲಿಂಕು ನಾಳೆ ಗ್ರೂಪ್ಗಳಲ್ಲಿ ಶೇರ್ ಆಗತ್ತೆ. ಸೊ ಟ್ಯಾರೋ ರೀಡಿಂಗಿಗೆ ಇರ್ಬೋದು ಅಥವಾ ಏಂಜಲ್ಸ್ ಅಂಡ್ ದೇವಾಸ್ ಅದು ನಾಳೆನೆ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ನೀವು ಈ ನಂಬರ್ಗೆ ಮೆಸೇಜ್ ಹಾಕ್ಬೋದು, ಇಲ್ಲ ಪೇಮೆಂಟ್ ಲಿಂಕ್ ಮುಖಾಂತರ ಜಾಯಿನ್ ಆಗ್ಬೋದು. ಸೊ ಈಗ ಏನಾದರೂ